ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತಾಯ ನಮಃ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದ ಸುಸ್ವಾಗತ. ಅಂದಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಶಕ್ತಿತಾರ. ಶಕ್ತಿತಾರ ಅನ್ನೋ ಹೆಸರೇ ಬಹಳ ವಿಶೇಷ ಅನ್ನಿಸ್ತಿದೆ ಅಲ್ವಾ? ಯಾಕೆ ನಾನು ಈ ಹೆಸರನ್ನೇ ಆರಿಸ್ಕೊಂಡೆ ಅನ್ನೋದನ್ನು ಮೊದಲಿಗೆ ಹೇಳಿಬಿಡ್ತೀನಿ. ನಾವೇನೇ ಕೆಲಸ ಮಾಡಬೇಕು ಅಂದರೆ ಮುಖ್ಯವಾಗಿ ಬೇಕಾದದ್ದು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ. ಇವು ಶಕ್ತಿಯ ವಿವಿಧ ರೂಪಗಳು. ಹಾಗೆಯೇ ಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ ಎಂಬ ಪುಸ್ತಕದ ಬಗ್ಗೆ ಹೆಚ್ಚಿನ ಜನ ಕೇಳಿರ್ತೀರಿ. ಈ ಪುಸ್ತಕದಲ್ಲಿ ಸ್ವಾಮೀಜಿಯವರು ಜಗತ್ತು ಪೂಜಿಸುವುದು ಶಕ್ತಿಯನ್ನು ಎಂದು ಹೇಳ್ತಾ ಶಕ್ತಿಯೇ ಜೀವನ ಎನ್ನುತ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಆ ಶಕ್ತಿ ನಿನ್ನೊಳಗೇ ಇದೆ ಎನ್ನುತ್ತಾರೆ. ನನ್ನ ಚಾನಲ್ ಹೆಸರನ್ನು 2 ವಿಭಾಗ ಮಾಡಿದರೆ, ಮೊದಲ ಅರ್ಥ ಶಕ್ತಿ. ಆ ಶಕ್ತಿ ನಮಗೆ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಶಸ್ಸಿಗಾಗಿ ನಾವು ಯಾವೆಲ್ಲ ರೀತಿಯ ಶಕ್ತಿಯನ್ನು ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಮಾತಾಡಿದ್ವಿ. ಇನ್ನು ಉಳಿದರ್ಧ ಭಾಗ ತಾರ. ಶಕ್ತಿಯ ಒಂದು ರೂಪವೇ ತಾರ. ಶ್ರೀ ದಶಮಹಾವಿದ್ಯೆಯಲ್ಲಿ ಇದು ಒಂದು. ಶಿವನ ಶಕ್ತಿಯಾದ ಕಾಳಿಗೂ ತಾರಾದೇವಿಗೂ ಹೆಚ್ಚು ವ್ಯತ್ಯಾಸವಿಲ್ಲ. ಈಕೆಯನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿ ಒಳ್ಳೆಯ ಕವಿ, ಒಳ್ಳೆಯ ಸಾಹಿತಿ, ಜ್ಞಾನಿಯಾಗುತ್ತಾನೆ. ಓದುವ ಶಕ್ತಿ, ಜ್ಞಾಪಕ ಶಕ್ತಿ ಕಡಿಮೆ ಇರುವವರಿಗೆ ಈಕೆಯ ಪೂಜೆಯಿಂದ ಒಳಿತಾಗುತ್ತದೆ. ಅಷ್ಟೇ ಏಕೆ, ವ್ಯಾಸಮುನಿಗಳು ಮಹಾಭಾರತದಂತಹ ಬೃಹತ್ ಗ್ರಂಥವನ್ನು ತಾರಾಮಂತ್ರದ ಸಹಾಯದಿಂದಲೇ ಬರೆದರೆಂದು ಪರಮೇಶ್ವರನು ಪಾರ್ವತಿಗೆ ತಿಳಿಸುತ್ತಾನೆ ಎಂಬ ಉಲ್ಲೇಖವಿದೆ. ಅಂತೆಯೇ ಶಕ್ತಿತಾರ ಎನ್ನುವ ಹೆಸರೇ ನಮ್ಮೆಲ್ಲರಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿ ಗುರಿ ಸೇರಿಸುವ ಅಂತಃಶಕ್ತಿಯಾಗಿ ಅಜ್ಞಾನದ ಕತ್ತಲಿನಲ್ಲಿರುವವರಿಗೆ ದಾರಿ ತೋರಿಸುವ ಧ್ರುವ ತಾರೆಯಾಗಿ ನಮ್ಮನ್ನು ಮುನ್ನಡೆಸಲಿ ಅಂತ ಆ ಸರ್ವಶಕ್ತಳಾದ ಮಹಾತಾಯಿಯನ್ನು ಬೇಡಿಕೊಳ್ಳುತ್ತೇನೆ. ಯಾಕಂದರೆ ಈ ಶಕ್ತಿತಾರ ಅನ್ನೋ ಹೆಸರು ನಾನು ಆ ಮಹಾತಾಯಿಯ ಧ್ಯಾನದಲ್ಲಿ ಕುಳಿತಿದ್ದಾಗಲೇ ಮಿಂಚಿನಂತೆ ಗೋಚರವಾದದ್ದು. ನನ್ನ ಚಾನೆಲ್ನಲ್ಲಿ ಆಧ್ಯಾತ್ಮ, ಧ್ಯಾನ, ಆರೋಗ್ಯ, ಸೌಂದರ್ಯ, ಶಿಕ್ಷಣ, ಸಿನಿಮಾ, ವಿಶೇಷ ಸ್ಥಳಗಳು, ಅನೇಕ ರೀತಿಯ ಹೀಲಿಂಗ್ ವಿಧಾನಗಳು, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮ್ಮ ಕಾಮೆಂಟ್ಗಳಿಗೆ ಸದಾ ಸ್ವಾಗತ. ನನ್ನ ಪ್ರಯತ್ನಕ್ಕೆ ನೀವು ಶಕ್ತಿಯಾಗಿ ಇರುತ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಈ ಹೊಸ ಪ್ರಯಾಣದಲ್ಲಿ ನೀವು ನನ್ನ ಜೊತೆಗಾರರಾಗಿರಿ ಎಂದು ಹೇಳುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.